ಇನ್ಶೂರೆನ್ಸ್ ಇಂದ ರೈತರಿಗೆ ಫಸಲ್ ಬಿಮಾ ಅನುಕೂಲ ಆಗಿದೆ. ಅದರಲ್ಲಿ ಏನು ಇವರು 900 ಜನಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ವಿವಿಧ ಕಾರಣಕ್ಕೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಅನ್ನೋದು ಸಹ ಅವ್ರಿಗೆ ಗೊತ್ತಿದೆ. ಬಟ್ ಈಗ ನಾವು ಒಟ್ಟಾರೆ 74 ಲಕ್ಷದ ರೈತರ ರಿಜಿಸ್ಟ್ರೇಷನ್, ಮೊದಲೆಲ್ಲ ವರ್ಷಕ್ಕೆ 12-15 ಲಕ್ಷ ರಿಜಿಸ್ಟ್ರೇಷನ್ ಆಗ್ತಿತ್ತು. ಈಗ ನಾವು ಹೆಚ್ಚು ನಮ್ಮ ಅಧಿಕಾರಿಗಳು ಶಾಸಕರನ್ನು ಉಪಯೋಗಿಸ್ಕೊಂಡು ಸ್ಥಳೀಯ ಪಂಚಾಯತಿಗಳು ಉಪಯೋಗಿಸ್ಕೊಂಡು ಹೆಚ್ಚು ಅವೇರ್ನೆಸ್ ಕೊಟ್ಟಿರೋದ್ರಿಂದ 27 ಲಕ್ಷ 28 ಲಕ್ಷದವರೆಗೂ ಹೋಗಿದೆ. 5,534 ಕೋಟಿ 43 ಲಕ್ಷ ರೈತರಿಗೆ ಇನ್ಶೂರೆನ್ಸ್ ಮೂಲಕ ಪರಿಹಾರ ಕೊಟ್ಟಿದ್ದೀವಿ. ಪರ್ಟಿಕ್ಯುಲರ್ ಆಗಿ ಗುಲ್ಬರ್ಗ ಕಳೆದ ಬಾರಿ 674 ಕೋಟಿ ಒಂದೇ ವರ್ಷದಲ್ಲಿ ಇನ್ಶೂರೆನ್ಸ್ ಬಂದಿದೆ. 3 ವರ್ಷದಲ್ಲಿ 990 ಕೋಟಿ ಅವರಿಗೆ ಪರಿಹಾರ ಹೋಗಿದೆ. ಇವರ ಕಾನ್ಸ್ಟಿಟ್ಯೂನ್ಸಿಗೆ ಬಂದ್ರೆ 3,000 ನೋಂದಣಿ ಆಗ್ತಿತ್ತು, ಈಗ 10,000 ನೋಂದಣಿಗೆ ಹೋಗ್ತಾ ಇತ್ತು. ಇತಿಹಾಸದಲ್ಲಿ ಇನ್ಶೂರೆನ್ಸ್ ಇಷ್ಟು ಕೊಟ್ಟಿಲ್ಲ, ನಾವು ಇಷ್ಟು ಇನ್ಶೂರೆನ್ಸ್ ಯಾವತ್ತೂ ಕೊಟ್ಟಿಲ್ಲ. ಮತ್ತು FID-ನ ನಾವು ಕನೆಕ್ಟ್ ಮಾಡಿದ್ವಿ. ಮೊದಲು FID ಕನೆಕ್ಟ್ ಆಗ್ತಿರ್ಲಿಲ್ಲ, ಒಂದು ಸ್ವಲ್ಪ ವ್ಯತ್ಯಾಸಗಳಾಗ್ತಿತ್ತು. ಈಗ FID ಕನೆಕ್ಟ್ ಮಾಡಿದ್ವಿ ಮತ್ತು ಪ್ರಿವೆಂಟ್ ಸೋಯಿಂಗ್ ಕೊಡ್ತಾ ಇದ್ದೀವಿ. ಜೊತೆಗೆ ಫೈನಲ್ ಕ್ರಾಪ್ ಸರ್ವೆನಲ್ಲೂ ಸಹ ಅವರಿಗೆ ದುಡ್ಡು ಸಿಗ್ತಾ ಇದೆ. ಮತ್ತು ಯಾವ್ದಾದ್ರು ಸಣ್ಣ ಪುಟ್ಟ ಕೇಸ್ ಬಂದ್ರೆ DC ಹಂತದಲ್ಲಿ ರೈತರ ಪರವಾಗಿ ಕ್ಲಿಯರ್ ಆಗಿದೆ ಇಲ್ಲಿವರೆಗೆ. ಆಮೇಲೆ ನಮ್ಮ ಸೆಕ್ರೆಟರಿಗೆ ಬಂದಾಗ್ಲೂ ಯಾವುದನ್ನು ಸಹ ನಾವು ರಿಜೆಕ್ಟ್ ಮಾಡಿಲ್ಲ, ರೈತರ ಪರವಾಗಿ ಮಾಡಿದ್ದೀವಿ. 1-2 ಕೇಸು ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿದೆ, ಅಲ್ಲೂ ಫಾಲೋ ಅಪ್ ಮಾಡಿ ಅಲ್ಲಿ ಕೇಂದ್ರದ ಕೃಷಿ ಸೆಕ್ರೆಟರಿ ಹತ್ರನೂ ಸಹ ಅಲ್ಲೂ ಕ್ಲಿಯರ್ ಮಾಡಿಸಿದ್ದೀವಿ. ರೈತರಿಗೆ ಇನ್ಶೂರೆನ್ಸ್ ನಲ್ಲಿ ಈ ಸಾರಿ ನಮ್ಮ ಪ್ರಿಯಾಂಕ್ ಅವರು ಹೇಳಿದಾಗೆ ಅತಿ ಹೆಚ್ಚು ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಕಳೆದ 2.5 ವರ್ಷದಲ್ಲಿ. ಸೊ ಇಷ್ಟು ಇದಲ್ಲದೆ ನಾವು ಅತಿವೃಷ್ಟಿಗೆ ಪರಿಹಾರ ಕೊಡ್ತಕ್ಕಂಥ ಸಪರೇಟ್, ಇದೇ ಸಪರೇಟ್. ನಾವು ಇನ್ನೂ ರಿಜಿಸ್ಟರ್ ಆಗ್ಲಿ ಅಂತೀವಿ. ನಾವು 2% ರೈತರು ಕಟ್ಟೋದು, 98% ಸರ್ಕಾರ ಕಟ್ಟುತ್ತೆ. ಅದರಿಂದ ನಮ್ಮೆಲ್ಲ ಶಾಸಕರು ಅದ್ ಬೆಳೆ ಹಾನಿ ಆಗ್ಲಿ ಆಗದೆ ಇರಲಿ, ಬೇಸಿಗೆ ಬರಲಿ ಮಳೆ ಹೋಗಲಿ, ಇನ್ಶೂರೆನ್ಸ್ ಮಾಡಿಸಿದ್ರೆ 2% ಅಷ್ಟೇ ಅವರಿಗೆ ಬರ್ಡನ್ ಆಗೋದು. ಬಟ್ ಒಂದಲ್ಲ ಒಂದು ಅನುಕೂಲ ಆಗುತ್ತೆ. ಈ ತರ ಸಮಸ್ಯೆಗಳು ಬಂದಾಗ ಸಾಕಷ್ಟು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಇನ್ನೂ ಮಾಡ್ಲಿ.